ಸ್ನೇಹಿತರೆ ನಮಸ್ಕಾರ. ಮಾಧವಿ ಕಾದಂಬರಿಯ ಮುಂದುವರೆದ ಭಾಗ. ನಾವು 2 ವರ್ಷದಿಂದ ಕಲಿತದ್ದೇ. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡೋದು. ಅದಕ್ಕಿಂತ ಹೆಚ್ಚಿನ ಕೆಲಸ ನಮ್ಮ ಕೈಯಿಂದ ಆಗೋಲ್ಲ. ಎಲ್ಲಕ್ಕೂ ಸಮಯ ಬರಬೇಕು ಮನಸ್ವತ. ಆಗ ಎಲ್ಲವೂ ತನ್ನಿಂದ ತಾನೇ ಹೃದ್ಗೋಚರವಾಗ್ತವೆ. ನಿನ್ನ ಹಾರಕ್ಕೆ ನಿಜವಾಗ್ಲಪ್ಪ. ಸುಪರ್ಣ ಮಧ್ಯೆ ಬಾಯಿ ಹಾಕಿದ. ಗಾಲವ, ನೀನಿನ್ನು ಅರ್ಧ್ವರ್ಯುವಾಗಬಹುದು. ಯಾಗ ಇಷ್ಟಿ ಎಂದು ಶ್ರೀಮಂತರಲ್ಲೂ ಮಹಾರಾಜರುಗಳಲ್ಲೂ ಹೋಗಬಹುದು ಅಲ್ಲವೇ? ಗಾಲವನ ಮನಸ್ಸು ಮತ್ತೆ ಅಂತರ್ಮುಖಿಯಾಯಿತು. ವಿಶ್ವಾಮಿತ್ರರು ತನಗೆ ಇಂಥ ವಿದ್ಯಾಭ್ಯಾಸವನ್ನು ದಯಪಾಲಿಸಿದ್ದಾರೆ. ಅವರಿಗೆ ನಾನು ಯಾವ ರೀತಿ ಕೃತಜ್ಞತೆ ಅರ್ಪಿಸಬೇಕು? ಬರಿಯ ಬಾಯಿ ಮಾತಿನ ಕೃತಜ್ಞತೆ ಸಾಕೆ? ತಾನಿಲ್ಲೇ ಇದ್ದು ಅವರ ಸೇವೆ ಮಾಡುತ್ತಾ ಕಾಲ ಕಳೆಯಬೇಕೆ? ಅಥವಾ ವಿಶಾಲ ವಿಶ್ವಕ್ಕೆ ಅಡಿಯಿಟ್ಟು ತನ್ನ ವ್ಯಾಸಂಗದ ಪ್ರತಿಫಲ ಪಡೆಯಬೇಕೆ? ಹಕ್ಕಿ ಮರಿಯಾಗಿರುವಾಗ ಗೂಡಿನಲ್ಲಿರಬೇಕಾದುದು ಪ್ರಕೃತಿಯ ನಿಯಮ. ಆದರೆ ರೆಕ್ಕೆ ಪುಕ್ಕ ಬೆಲಿತ ಮೇಲೆ ಅದು ಹಾರಲು ಕಲಿಯಬೇಕು. ದೂರದ ದೇಶಗಳಿಗೆ ಹಾರಿ ಹೋಗಲೇಬೇಕು. ಆಗಲೇ ಅದರ ಬದುಕಿನ ಸಾರ್ಥಕ್ಯ. ಅವರು ಅಂಗಳದೊಳಗೆ ಕಾಲಿರಿಸುವ ಹೊತ್ತಿಗೆ ಅಗ್ನಿಶಾಲೆಯಲ್ಲಿ ಅಗ್ನಿಹೋತ್ರ ಆರಂಭವಾಗಿ ಬಿಟ್ಟಿತು. ಅಗ್ನಿಹೋತ್ರದ ಧೂಮ ಪರಂಪರೆ ಕಪ್ಪಾದಾಗ ಮೇಘಗಳಂತೆ ಹೊರಟು ಬರುತ್ತಿತ್ತು. ಋತ್ವಿಜರ ಸಾಮೂಹಿಕ ಮಂತ್ರಗಾನ. ತನ್ಮಯನಾಗಿ ಗಾಲವ ಅವನ್ನೆಲ್ಲ ನೋಡುತ್ತಾ ನಿಂತ. ಅಭ್ಯಾಸ ಬಲದಿಂದ ಅವನ ತುಟಿಗಳು ಮಂತ್ರಗಳನ್ನು ಪುನರುಚ್ಚರಿಸಿದುವು. ಹಣ್ಣು ಹಾಲುಗಳ ಉಪಹಾರವಾದ ಮೇಲೆ ಅಧ್ಯಯನ. ಅದಾದ ಬಳಿಕ ಅಧ್ಯಯನ ಶಾಲೆಯಲ್ಲಿ ವಿಶ್ವಾಮಿತ್ರನಿಂದ ಪ್ರವಚನ. ಚಳಿಗಾಲ ಮಳೆಗಳಿಲ್ಲದಾದಾಗ ಆಶ್ರಮದಲ್ಲಿದ್ದ ವಟವೃಕ್ಷದ ಕೆಳಗೂ ಪಾಠಗಳು ನಡೆಯುತ್ತಿದ್ದುವು. ಇಂದು ಯಾಕೋ ಏನೋ ವಿಶ್ವಾಮಿತ್ರ ಅಧ್ಯಯನ ಶಾಲೆಯೊಳಗೆ ಹೊಕ್ಕು ಎತ್ತರದ ವೇತ್ರಾಸನದಲ್ಲಿ ಮಂಡಿಸಿ ಪ್ರವಚನ ಆರಂಭಿಸಿದ. ಶಿಷ್ಯರ ಗುಂಪಿನಲ್ಲಿದ್ದ ಗಾಲವ ತನ್ನ ಗುರುವನ್ನು ಮತ್ತೊಮ್ಮೆ ಕಣ್ಣು ತುಂಬ ನೋಡಿದ. ಎತ್ತರದ ದೃಢಕಾಯ, ತೇಜಸ್ವಿ ಕಣ್ಣುಗಳು, ಮೊಣಕಾಲಿನವರೆಗೆ ಉಟ್ಟ ನಾರುಮಡಿ, ಗಂಟು ಹಾಕಿದ ಉತ್ತರೀಯ, ಹೆಗಲ ಮೇಲೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಎದೆಯ ಮೇಲಿದ್ದ ಜನಿವಾರ, ತೋಳು ಕೈಗಳಿಗೆ ರುದ್ರಾಕ್ಷಿ ಸರಗಳು, ಹೆಗಲವರೆಗೂ ಬಿಟ್ಟ ಕೂದಲು, ಮೇಲೆ ಎತ್ತಿ ಕಟ್ಟಿದ ಶಿಖೆ, ಉದ್ದವಾದ ಗಡ್ಡ ಎದೆಯವರೆಗೂ ಮುಟ್ಟಿತ್ತು. ದೃಢವಾದ ತುಟಿಗಳು, ಮಾತುಗಳು ಹೊರಬೀಳುತ್ತಿದ್ದುವು. ಕಂಚಿನಂತಹ ಗಂಟಲು. ಬ್ರಹ್ಮರ್ಷಿಯಾದವನು ಅಧಿಕಾರಯುಕ್ತವಾಗಿ ಆಡುತ್ತಿದ್ದ ವಾಕ್ಕು ಎಂತಹವರನ್ನು ಮುಗ್ಧರನ್ನಾಗಿಸುವಂಥದ್ದು. ಮುಂದುವರಿಯುತ್ತದೆ. ಧನ್ಯವಾದಗಳು.